ಸೊ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ನಿಮ್ಮನ್ನ ಯೂಸ್ ಮಾಡ್ತಿದೆ ಅಂತ ಗೊತ್ತಾಗಲ್ಲ. ನೀವು ನಂಬಲ್ಲ, ನಾನು ಒಂದು ಟೈಮಲ್ಲಿ ಈ ಸ್ಮಾರ್ಟ್ ಫೋನ್ ಎಷ್ಟೊಂದು ಅಡಿಕ್ಟ್ ಆಗಿದ್ಯಪ್ಪ ಅಂತಂದರೆ, ಲೈಕ್ ರಾತ್ರಿ 2-3 ಗಂಟೆಗೆಲ್ಲ ಏನೋ ನೀರಡಿಕೆ ಆದಾಗ ಬಾಯಾರಿಕೆ ಆದಾಗ ಎಚ್ಚರಿಕೆ ಆಗ್ತೈತೆ ನೋಡಿ, ಆವಾಗ ಕೂಡ ನನಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿರುವಂಥ ರೀಲ್ಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಗುರು, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ಗಳು ಬಂದಿದೆ, ಇದನ್ನು ನಾನು ನೋಡ್ತಿದ್ದರೆ ನನಗೆ ಸಮಾಧಾನ ಆಗ್ತಿರಲಿಲ್ಲ. ಸೊ ಎಚ್ಚರವಾದ ಕೂಡ ಸ್ಟಿಲ್ ನಾನು ಇನ್ನು ಯೂಟ್ಯೂಬ್ ವಿಡಿಯೋಸ್ ವ್ಯೂಸು, ರೀಲ್ಸ್ ವ್ಯೂಸು ಇದನ್ನು ಚೆಕ್ ಮಾಡ್ತಾನೆ ಇದೆ. ಬಟ್ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದಾಗಿಂದ ಇದನ್ನೆಲ್ಲ ನಾನು ಮರ್ತು ಹೋಗಿದ್ದೀನಿ. ಎಸ್, ಈ ಇಶ್ಯೂದಿಂದ ನನಗೆ ಏನಾಗ್ತಿತ್ತಪ್ಪ ಅಂದರೆ, ನಾನು 2 ಗಂಟೆಗೆ ಫೋನ್ ತೊಗೊಂಡೆ ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬೇರೆ ಯಾವುದೋ ನಾನು ಏನೋ ನೋಡೋಕ್ಕೂ ಇರ್ತಿದ್ದೆ. ಇವಾಗ ಕೂಡ ಸ್ಟಿಲ್ ನಿಮ್ಗೆ ಆಗ್ತಿರ್ಬೋದು ಆ ರೀತಿ. ನೀವು ಇನ್ಸ್ಟಾಗ್ರಾಮ್ ಏನೋ ಒಂದು ರೀಸನ್ಗೆ ಓಪನ್ ಮಾಡಿರ್ತೀರ, ಬಟ್ ರೀಲ್ಸ್ ಕಾಣಿಸಿದ ತಕ್ಷಣ ಅದನ್ನು ಓಪನ್ ಮಾಡಿಬಿಟ್ಟು ನೀವು 20 ಸರ್ತಿ ಸ್ವೈಪ್ ಮಾಡಿದ್ದೀರಾ, 30, 40, 100, 200 ಸರ್ತಿ ಸ್ವೈಪ್ ಮಾಡೋಷ್ಟರಲ್ಲಿ ಆರಾಮಾಗಿ 1-2 ಗಂಟೆ ಕಳೆದೋಗಿರುತ್ತೆ. ಸೊ ನನಗೂ ರಾತ್ರಿ ಡೇನಲ್ಲಿ ಬಿಟ್ಟಾಗಿ ರಾತ್ರಿ 2 ಗಂಟೆ ಕೂಡ 1-1.5 ಗಂಟೆ ನಾನು ರೀಲ್ಸ್ ನೋಡ್ಕೊಂಡಿದ್ದೀನಿ. ನಾನು ಇಷ್ಟೊಂದು ಅಡಿಕ್ಟ್ ಆಗಿದೆ. ಇನ್ನು ಡೇ ಟು ಡೇಸಲ್ಲಂತೂ ನಾರ್ಮಲ್ ಕಾಮನ್ ಆಗಿರುತ್ತೆ. ಸೊ ಬೆಳಿಗ್ಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಬೆಡ್ಡಲ್ಲಿ ಮೊಬೈಲ್ ಇರುತ್ತೆ. ಸೊ ಎಚ್ಚರವಾದ ತಕ್ಷಣ ಫೋನ್ ಮೇಲೆ ಕೈ ಹೋಗುತ್ತೆ. ಫೋನ್ನ ಕೈ ಹಿಡ್ಕೊಂಡ ತಕ್ಷಣ ಒಂದು 4-5 ಮೆಸೇಜ್ ಬಂದಿರುತ್ತೆ. ವಾಟ್ಸಪ್ ಓಪನ್ ಮಾಡ್ತೀವಿ, ಮೆಸೇಜ್ ರಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಫ್ರೆಂಡ್ಸ್ಗಳ ಸ್ಟೋರಿ ನೋಡ್ತೀವಿ. ಸೊ ಇದಾದ ತಕ್ಷಣ ಬ್ರಷ್ ಮಾಡ್ತಾ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ತಾ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ನೀವು ಕಾಲೇಜ್, ಸ್ಕೂಲ್, ಜಿಮ್ ಎಲ್ಲೇ ಹೋದ್ರು ಫ್ರೀ ಟೈಮಲ್ಲಿ ಫೋನ್ನ ಅನ್ಲಾಕ್ ಮಾಡಿದ ತಕ್ಷಣ ನಿಮ್ಮ ಬೆರಳು ಗೊತ್ತಿಲ್ಲದೇ ಇನ್ಸ್ಟಾಗ್ರಾಮ್ ಮೇಲೆ ಹೋಗುತ್ತೆ. ಆವಾಗ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ? ಹುಲಿ ನೋಡಿತ್ತು ನೋಡ್ರಿ, ಸೇಮ್ ಹುಲಿ ಬಂದ ಮರ್ತ. ಇನ್ನು ನೀವು ಇಂಥ ರೀಲ್ ನೋಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ರೆ, ಇದನ್ನ ಲೈಕ್ ಮಾಡಿದ್ರಿ ಅಂತಂದರೆ ಎಷ್ಟು ನಿಮಗೆ ಪುನಃ ಮತ್ತೆ 10-20 ರೀಲ್ಸ್ಗಳು ಇನ್ಸ್ಟಾಗ್ರಾಮ್ ತೋರ್ಸೋಕೆ ರೆಡಿ ಆಗುತ್ತೆ. ಅಲ್ಲೇ ನಿಮ್ಮ ಟೈಮ್ ಕಂಟಿನ್ಯೂಸ್ಲಿ ಕನ್ಸ್ಯೂಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮೆಸೇಜ್ ನೋಡೋಕೆ ಹೋಗಿ, ಏನೇ ನೋಡೋಕೆ ಹೋಗಿ, ನೀವು ಎಷ್ಟು ಟೈಮ್ ತೊಗೊಳಿದ್ದೀರಾ, ನೀವು ಇನ್ಸ್ಟಾಗ್ರಾಮ್ ಎಷ್ಟು ಕ್ಯಾಚ್ ಮಾಡ್ತಾ ಇದೆ, ಸೊ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ನಿಮ್ಮನ್ನು ಯೂಸ್ ಮಾಡ್ತಿದೆ ಅಂತ ಗೊತ್ತಾಗಲ್ಲ. ಸೊ ನಾವಿಲ್ಲಿ ನಾನು ಪ್ರಾಕ್ಟಿಕಲಿ ಟೆಸ್ಟ್ ಮಾಡಿರುವಂಥ ಕೆಲವೊಂದು ಸ್ಪೆಷಲ್ 8-9 ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಫೋನ್ ಅಡಿಕ್ಷನ್ ಕಂಪ್ಲೀಟ್ಲಿ ನಾನು ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರಿ ಅಂತಂದರೆ 101% ನೀವು ನಿಮ್ಮಲ್ಲಿ ಚೇಂಜಸ್ನ ಕಾಣ್ತೀರಾ. ಸೊ ಈ ವಿಡಿಯೋ ಪೂರ್ತಿ ನೋಡಿದ ತಕ್ಷಣ ನಿಮಗೆ ಈ ಟ್ರಿಕ್ಸ್ಗಳು ಹೇಗೆ ವರ್ಕ್ ಆಯಿತು, ಇದು ನಿಜವಾಗ್ಲೂ ಎಷ್ಟೊಂದು ಹೆಲ್ಪ್ಫುಲ್ ಇತ್ತು, ಮತ್ತೆ ನೀವು ಏನು ಟ್ರಿಕ್ನ ಯೂಸ್ ಮಾಡ್ತಿದ್ದೀರಾ, ನೀವು ಫೋನ್ ಎಷ್ಟೊಂದು ಅಡಿಕ್ಟ್ ಆಗಿದ್ದೀರಾ, ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಅದಕ್ಕೆಲ್ಲ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲು ನನ್ನ ಫೋನ್ ಅಡಿಕ್ಷನ್ನ ನಾನು ಕಮ್ಮಿ ಮಾಡ್ಕೊಳ್ಳೋಗೋಸ್ಕರ ನಾನು ರಿಸರ್ಚ್ ಮಾಡಿದ್ದು, ನನ್ನ ಫೋನ್ ಆದರೂ ದಿನಾಲೂ ಎಷ್ಟು ಗಂಟೆ ಯೂಸ್ ಮಾಡ್ತಿದ್ದೀನಿ, ಸ್ಕ್ರೀನ್ ಟೈಮ್ ಎಷ್ಟಿದೆ ಮತ್ತು ಯಾವ ಅಪ್ಲಿಕೇಶನ್ಸ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ತಿಳ್ಕೋಸ್ಕರ ಸಿಂಪ್ಲಿ ನಿಮ್ಮೆಲ್ಲರ ಮೊಬೈಲ್ ಕೂಡ ಈ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಅಲ್ಲಿ ಸರ್ಕಲ್ ಕಾಣಿಸುತ್ತೆ, ಇಲ್ಲಿ ನಿಮಗೆ ಎಲ್ಲ ರೊಟೇಷನ್ ಕಾಣಿಸುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನೀವು ಕಂಪ್ಲೀಟ್ ವೀಕ್ ಪ್ಲಾನ್ ನೋಡ್ಕೋಬೋದು. ಯಾವ ದಿವಸ ಎಷ್ಟೊಂದು ಟೈಮ್ ನೀವು ಫೋನ್ನ ಯೂಸ್ ಮಾಡಿದಿರಾ, ಸ್ಕ್ರೀನ್ ಆನ್ ಟೈಮ್ ಕಾಣಿಸುತ್ತೆ. ಕೆಳಗಡೆ ಸ್ವೈಪ್ ಮಾಡಿದ್ರಿ ಅಂತಂದರೆ ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಎಷ್ಟೊಂದು ಟೈಮ್ ಕೊಟ್ಟಿದ್ದಾರೆ ನೋಡ್ಕೋಬೋದು. ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಅಪ್ಲಿಕೇಶನ್ಸ್ ಇದೆ, ನಿಮಿಷ ಕೂಡ ತೋರಿಸುತ್ತೆ. ಸೊ ಇದರಲ್ಲಿ ನೀವು ಯಾವುದರಲ್ಲಿ ಜಾಸ್ತಿ ಟೈಮ್ ತೊಗೊಳ್ತಿದ್ದಾರೆ ನೋಡಿ, ಸೊ ಅದನ್ನು ಸ್ವಲ್ಪ ನೀವು ಕಟ್ ಆಫ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮ್ ರಿಸರ್ಚ್ ಮಾಡ್ತಾ ನಂಗೆ ಗೊತ್ತಿದ್ದೇನೆ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡ್ತಾ ನಾನು 4-5 ಗಂಟೆ ಟೈಮ್ ಇಲ್ಲೇ ಹೋಗ್ತಿದೆ ಅಂತಂದರೆ ನಾನು ಇಂತಿಷ್ಟು ಟೈಮ್ ಕೊಡಬೇಕಪ್ಪ, 2 ಗಂಟೆ, 1 ಗಂಟೆ, 30 ಮಿನಿಟ್ಸ್, 20 ಮಿನಿಟ್ಸ್. ನಿಮ್ಮ ಪ್ರಕಾರ ಇದನ್ನು ನೀವು ಇಲ್ಲಿ ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಸೆಟ್ ಮಾಡ್ಕೋಬೋದು. ಸೊ ಅರ್ಧ ಗಂಟೆ ನಿಮ್ಗೆ ನ್ಯೂಸ್ ನೋಡಬೇಕು ಯೂಟ್ಯೂಬಲ್ಲಿ ಅಂತಂದರೆ ನ್ಯೂಸ್ ನೋಡ್ಕೋಬೋದು. ಸೊ ಇಂಥ ರಿಸರ್ಚ್ ಮೆಟ್ನ ನೀವು ಟೈಮ್ ಟು ಟೈಮ್ ಸೆಟ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಪುನಃ ಟೈಮ್ ಆದ ತಕ್ಷಣ ಈ ರೀತಿ ನೋಟಿಫಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ಓಪನ್ ಮಾಡೋಕೆ ಹೋದರೆ ಆ್ಯಪ್ ಕೂಡ ಓಪನ್ ಆಗಲ್ಲ. ಸೊ ಡೆಫಿನೆಟ್ಲಿ ಈ ರೀತಿ ಡಿಸಿಪ್ಲಿನ್ಲಿ ಮತ್ತು ಕರೆಕ್ಟಾಗಿ ನೀವು ಟೈಮ್ ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಕರೆಕ್ಟ್ ಟೈಮ್ನ ಕರೆಕ್ಟ್ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಹೀಗಾಗಿ ನಿಮ್ಮ ಟೈಮ್ ತುಂಬ ಉಳಿಯುತ್ತೆ. ಇನ್ನು ಎರಡನೇದಾಗಿ ನಾನು ಪ್ರಾಕ್ಟಿಕಲ್ ಇದನ್ನ ಟೆಸ್ಟ್ ಮಾಡಿದ್ದೀನಿ ಆಯಿತಾ. ಸೊ ನಾನೇನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ ನನ್ನ ಫೋನ್ಗೆ ನೋಟಿಫಿಕೇಶನ್ಸ್ಗಳು, ಮೆಸೇಜಸ್ಗಳು, ಕಾಲ್ಸ್ ಬತ್ತಪ್ಪ ಅಂತಂದರೆ ನಾನು ಮುಂದೆ ಏನೇ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಮಾಡಿದ್ರು ಕೂಡ ನನ್ನ ಕೈ ಫೋನ್ಗೆ ಹೋಗುತ್ತೆ. ಅಲ್ಲಿ ತೆಗೆದ ತಕ್ಷಣ ಯಾವುದೋ ಕಾಮನ್ ಮೆಸೇಜ್ ಇರುತ್ತೆ, ಯಾವುದೋ ಕಂಪ್ನಿ ಕಾಲ್ ಇರುತ್ತೆ. ಸೊ ಇದು ನನಗೆ ಇರಿಟೇಟ್ ಮಾಡುತ್ತೆ. ಮತ್ತು ನಾನು ಪುನಃ ಇಟ್ಬಿಟ್ಟು ನನ್ನ ವರ್ಕ್ ನಾನು ಸೆಟ್ ಮಾಡಬೇಕಾದ್ರೆ ಮತ್ತು ಪುನಃ ಏನು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀನಿ ಇದಕ್ಕೆ ಅಡ್ಜಸ್ಟ್ ಆಗಬೇಕಾದ್ರೆ ನನಗೆ ತುಂಬ ಟೈಮ್ ತೊಗೊಳುತ್ತೆ. ಇಷ್ಟೇ ಅಲ್ಲದೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅವರ ರಿಸರ್ಚ್ ಪ್ರಕಾರ ನೀವು ಯಾವುದೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ, ಸ್ಟಡಿ ಯಾವುದೇ ರಿಲೇಟೆಡ್ ಕೆಲಸ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಡಿಸ್ಟ್ರಾಕ್ಟ್ ಆಗಿಬಿಟ್ಟು ಫೋನ್ಗೆ ಹೋದ್ರಿ ಅಥವಾ ಮತ್ತೆ ಗೇಮ್ಸ್ಗೆ ಹೋದ್ರಿ ಅಥವಾ ಬೇರೆ ಏನೋ ನೋಡೋಕೆ ಹೋಗ್ಬಿಟ್ಟು ಮತ್ತೆ ಪುನಃ ನಿಮ್ಮ ಇಂಪಾರ್ಟೆಂಟ್ ಕೆಲಸಕ್ಕೆ ನೀವು ಸೆಟ್ ಆಗಬೇಕಾದ್ರೆ ಬರೋಬ್ಬರಿ 23 ನಿಮಿಷ ಟೈಮ್ ಬೇಕಂತೆ. ಸೊ ದಿನವೂ ಆ ರೀತಿ ನಾವು ಎಷ್ಟು ಟೈಮ್ ಮಾಡಿರ್ತೀವಿ ನೀವೇ ಯೋಚನೆ ಮಾಡಿ. ಸೊ ಇದು ಚಿಕ್ಕ ಪುಟ್ಟ ತಪ್ಪು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಗೆ ಏನಾಗ್ತಿದೆ ಗೊತ್ತಾಗಲ್ಲ. ಬಟ್ ನಮ್ಮ ದಿನನಿತ್ಯದ ಲೈಫಲ್ಲಿ ನಾವು ಲಾಂಗ್ ಟರ್ಮ್ ಇದನ್ನ ಯೋಚನೆ ಮಾಡಿದಾಗ ಇದು ತುಂಬ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿ, ಸ್ಟಡಿ ಮಾಡಿ, ಓದಿ, ಇಂಪಾರ್ಟೆಂಟ್ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಫೋನನ್ನು ದಯವಿಟ್ಟು
ಡು ನಾಟ್ ಡಿಸ್ಟರ್ಬ್ ಅಲ್ಲಿ. ಸೊ ಇದೊಂದು ನಾರ್ಮಲ್ ಆಗಿರುವಂಥ ಪಾಯಿಂಟ್ನ ತಿಳಿಸ್ತಾ ಇದ್ದೀನಿ. ಅದರ್ವೈಸ್ ನಿಮ್ಮ ಕಂಪ್ಲೀಟ್ ಫೋನ್ಗೆ ಅಪ್ಲಿಕೇಶನ್ ಅಂತ ಎಲ್ಲ ನೋಟಿಫಿಕೇಶನ್ನೇ ನೀವು ಆಫ್ ಮಾಡ್ಕೊಳ್ಳಿ. ಸೊ ಈ ಒಂದು ನೋಟಿಫಿಕೇಶನ್ ಬಂದರೆ ನನ್ನ ಲೈಫ್ ಬದಲಾಗತ್ತೆ, ಇಂಥ ಯಾವುದೇ ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಿಮ್ಮ ಫೋನ್ಸ್ ಬರಲ್ಲ. ನಿಮ್ಮ ಇಂಪಾರ್ಟೆಂಟ್ ಟೈಮ್ನ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇಲ್ಲಿ ನೀವು ತುಂಬ ಅಂದರೆ ತುಂಬ ಬದಲಾಗ್ತೀರಾ. ಸೊ ನಾನು ಈ ಡಿಫರೆನ್ಸ್ನ ಸದ್ಯಕ್ಕೆ ಕಾಣ್ತಾ ಇದ್ದೀನಿ. ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ನನ್ನ ಫೋನಿರುವಂಥ ಎಲ್ಲ ನೋಟಿಫಿಕೇಶನ್ಸ್ಗಳು ಆಫ್ ಇವೆ. ಇನ್ನು ಮೂರನೇ ಟ್ರಿಕ್ ಏನು ಬರುತ್ತೆ, ಇದು ತುಂಬ ಯೂಸ್ಫುಲ್ ಇದೆ ಮತ್ತು 100% ಇದು ವರ್ಕ್ ಕೂಡ ಆಗುತ್ತೆ. ಸೊ ಮೊದಲು ನಿಮ್ಮ ಫೋನ್ಗೆ ಏನಿದೆ ನೋಡಿ, ಈ ಫಿಂಗರ್ ಪ್ರಿಂಟ್ ಆಗಿರಲಿ ಮತ್ತು ಈ ಪ್ಯಾಟರ್ನ್, ಈ ಲಾಕ್ಸ್ಗಳನ್ನ ನೋಡಿ, ಈ ಫೇಸ್ ಐ ಡಿ ಎಲ್ಲವನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿ ಮತ್ತು ದೊಡ್ಡದಾಗಿರುವಂಥ 15 ಅಂಕಿ 20 ಅಂಕಿಯ ಒಂದು ಬೋರಿಂಗ್ ಪಿನ್ನ ನೀವು ಇಲ್ಲಿ ಪಾಸ್ವರ್ಡ್ ಆಗಿ ಸೆಟ್ ಮಾಡಿ. ನೆಕ್ಸ್ಟ್ ಟೈಮ್ ನಿಮಗೆ ಯಾವುದೇ ನೋಟಿಫಿಕೇಶನ್ ಬರಲಿ, ಮೆಸೇಜ್ ಬರಲಿ, ನೀವು ಆ ಫೋನ್ ಕೈ ಹಾಕಿದ ತಕ್ಷಣ ನೀವು ಭಯ ಆಗಿಬಿಡುತ್ತೆ, ಇದನ್ನು ಯಾವಾಗ ಪಾಸ್ವರ್ಡ್ ಹಾಕ್ಲಪ್ಪ, ಇಷ್ಟೊಂದು ದೊಡ್ಡದಿದೆ, ಇಷ್ಟೊಂದು ಬೋರಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಫೋನ್ ಅಡಿಕ್ಟ್ಸಿಂದ ಆದಷ್ಟು ದೂರವಾಗಿರ್ತೀರಾ. ಸೊ ಎವನ್ ನೀವು ಫೋನ್ನ ದಿನಾಲು ಒಂದು 50-60 ಸರ್ತಿ ನೀವು ಫೋನ್ನ ಅನ್ಲಾಕ್ ಮಾಡಿ ಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ಒಂದು ಹೆವಿ ಯೂಸರ್ ಆಗಿದ್ರು ಒಂದು 20% ಆದರೂ ಕಮ್ಮಿ ಆಗ್ಬೋದಲ್ಲ. ಆರಾಮಾಗಿ ಇಲ್ಲಿ 1-2 ಗಂಟೆ ದಿನನಿತ್ಯದ ಟೈಮಿಂದ ಉಳ್ಕೋಬೋದು. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಇದೆ, ಒಂದು ಅವ್ರ ಸರ್ಕಲಲ್ಲಿ ರೀಲ್ಸ್ಗಳನ್ನ ಆವಾಗ ಕಳಿಸ್ತಾ ಇರ್ತಾರೆ. ಸೊ ಆ ಗ್ರೂಪ್ ರೀಲ್ಸ್ನ ನೋಡ್ತಾ ನಾನು ಕೆಲವೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ಇಲ್ಲಿ ಬಿಡಪ್ಪ, ವರ್ಕ್ ಮಾಡ್ತೀನಿ, ನೀವು ವರ್ಕೇ ಮಾಡೋಣ ಅಂತ ಹೇಳ್ಬಿಟ್ಟು ಇಂಥದನ್ನ ಸ್ಕಿಪ್ ಮಾಡಿಬಿಟ್ಟು ಕೆಲವೊಂದು ಟೈಮ್ ನಾನು ಟೈಮ್ನ ಇಲ್ಲಿ ಉಳಿಸ್ಕೊಂಡಿದ್ದೀನಿ. ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್. ಇಡಿಸಲ್ಲಿ 4ನೇ ಪಾಯಿಂಟ್ ಮಾತ್ರ ಸಖತ್ ಇಂಪಾರ್ಟೆಂಟ್ ಇದೆ. ಸೊ ಇದು ನಿಮ್ಮ ಮನೇಲಿರುವಂಥ ಚಿಕ್ಕ ಮಕ್ಕಳು ಕೂಡ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ನಾವು ಸದ್ಯದ ಮಾರ್ಕೆಟ್ಲಿ HD, ಅಲ್ಟ್ರಾ HD, 4K, 8K ಇನ್ನಿತರ ಡಾಲ್ಬಿ ವಿಷನ್ ಅಟ್ರಾಕ್ಟಿವ್ ಕಲರ್ಫುಲ್ ಡಿಸ್ಪ್ಲೇಗಳನ್ನ ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಬಿಕಾಸ್ ಇದು ನಮ್ಮ ಕಣ್ಣುಗಳಿಗೆ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಸೊ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಕಲರ್ಸ್ಗಳನ್ನ ತೋರಿದ ತಕ್ಷಣ ಅವ್ರು ಎಷ್ಟೊಂದು ಅಟ್ರಾಕ್ಟಿವ್ ಇರ್ತಾರೆ. ಸೊ ಮೊದಲು ನಿಮ್ಮ ಫೋನ್ ಇರುವಂಥ ಸೆಟ್ಟಿಂಗ್ಸ್ ಹೋಗಿ ಗ್ರೇ ಸ್ಕೇಲ್ ಕಲರ್ ಮೂಡ್ ಅಂತ ಇರುತ್ತೆ, ಇದನ್ನ ಎನೇಬಲ್ ಮಾಡ್ಕೊಂಡಿದ್ರೆ ನಿಮ್ಮ ಫೋನ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಆಗುತ್ತೆ. ಸೊ ನಿಮ್ಮ ಫೋನ್ ಕಲರ್ಸ್ ನೋಡಿದ್ರೆ ಅದನ್ನ ಯೂಸ್ ಮಾಡೋ ಮನಸ್ಸೇ ಆಗಲ್ಲ. ನೀವು 15 ನಿಮಿಷ ನೋಡಿದ್ರಿ ಅಂತಂದ್ರೆ ಬೇಡ ಆಗೋರು ಸೈಡ್ಗೆ ಇಟ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಸೇಮ್ ಥಿಂಗ್ ನೀವು ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳೊಂದಿಗೆ ಕೂಡ ಮಾಡ್ಕೋಬಹುದು. ಸೊ ಅವ್ರಿಗೆ ಗ್ರೇ ಸ್ಕೇಲ್ ನೀವು ಎನೇಬಲ್ ಮಾಡ್ಕೊಟ್ರಿ ಅಂತಂದ್ರೆ ಒಂದು 10-15 ಮಿನಿಟ್ಸ್, ಅರ್ಧ ಗಂಟೆ ನೋಡ್ತಾರೆ, ನೆಕ್ಸ್ಟ್ ಬೋರ್ ಆಗುತ್ತೆ. ಅಥವಾ ನೆಕ್ಸ್ಟ್ ಒಂದು 10-15 ಡೇಸಲ್ಲಿ ಅವರು ಫೋನನ್ನು ನೋಡೋದೇ ಬೇರೆ ಬೋರಿಂಗ್ ಅನ್ಸ್ಬಿಡುತ್ತೆ. ಸೊ ಹೊರಗಡೆ ಕಲರ್ಸ್ಗಳು ನೋಡಿ ಅವ್ರು ಅಟ್ಟಾಕಿರ್ತಾರೆ. ಸೊ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ, ನಾನು ಟ್ರೈ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ ನೀವು ರಾತ್ರಿ ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ಇದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀವು ಮ್ಯಾನುವಲಿ ಅಡ್ಜಸ್ಟ್ ಮಾಡ್ತಿದ್ದೀರಾ ಅಂತಂದರೆ ರಾತ್ರಿ ಆದರೂ ಲೈಕ್ ನೀವು 8:30-9 ಗಂಟೆಗೆ ಮಲ್ಕೊಳ್ತೀರಾ, ಅಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಂದ್ರೆ ಆ ಟೈಮಲ್ಲಿ ಕೂಡ ನೀವು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಟೈಮ್ ಈ ರೀತಿ ಸೆಟ್ ಮಾಡಿದ್ರಿ ಅಂತಂದರೆ ಕರೆಕ್ಟ್ ಆ ಟೈಮ್ಗೆ ನಿಮ್ಮ ಫೋನ್ ಬ್ಲ್ಯಾಕ್ ಸ್ಕ್ರೀನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ನೀವು ಡಿಸಿಪ್ಲಿನ್ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಎಸ್, ಇದು ನಿಮಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಡಿಸಲ್ಲಿ 5ನೇ ಪಾಯಿಂಟ್ ಬರುತ್ತೆ, ಇದನ್ನ ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ನಾನು ಜಾಸ್ತಿ ಬದಲಾಗಿದ್ದು ಇದೇ ಒಂದು ಸ್ಪೆಷಲ್ ಪಾಯಿಂಟ್ ಇಂದ. ಎಸ್, ನಾನು ಮಾತಾಡ್ತಾ ಇರೋದು ಚಾಟ್ GPT ಬಗ್ಗೆ. ಆಯ್ತಾ, ಚಾಟ್ GPT ನಿಮ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಚಾಟ್ GPT ಒಂದು AI ಟೂಲ್ ಇದೆ. ನೀವು ಇದರಲ್ಲಿ ಏನೇ ಕ್ವಶನ್ಸ್ಗಳು ಕೇಳಿ, ಏನಾದರೂ ಬೆಸ್ಟ್ ಟಿಪ್ಸ್ಗಳು ಬೇಕಾಗಿತ್ತು, ಟ್ರಿಕ್ಸ್ಗಳು ಬೇಕಾಗಿತ್ತು, ನೀವು ಇದಕ್ಕೆ ಏನೇ ಕೆಲಸ ಇದ್ರೂ ಕೂಡ ನಿಮಗೆ ಇದು ಕರೆಕ್ಟ್ ಸಜೆಷನ್ ಕೊಡುತ್ತೆ, ಕರೆಕ್ಟ್ ಕೆಲಸಗಳನ್ನ ಹೇಳುತ್ತೆ. ಬಟ್ ನೀವು ಕರೆಕ್ಟಾಗಿ ಪ್ರಾಂಪ್ಟ್ಸ್ ಅಂದರೆ ಇದಕ್ಕೆ ಕರೆಕ್ಟಾಗಿ ಕ್ವಶನ್ ಕೇಳೋರು ನಿಮ್ಮಲ್ಲಿ ಆ ಕೆಪಾಸಿಟಿ ಇರಬೇಕು. ನೀವು ಸ್ಮಾರ್ಟಾಗಿ ಎಷ್ಟೊಂದು ಸರ್ಚ್ ಮಾಡ್ತೀರಾ, ಎಷ್ಟೊಂದು ಸ್ಮಾರ್ಟ್ಲಿ ಅದು ಕ್ವಶನ್ ಕೇಳ್ತೀರಾ, ಅದ್ರ ಡಬಲ್ ಸ್ಮಾರ್ಟ್ ಇದು ಆನ್ಸರ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ಬೆಸ್ಟ್ ಪ್ರಾಂಪ್ಟ್ನ ಬರಿತಾ ಇದ್ದೀನಿ. ನಾನು ನನ್ನ ಫೋನ್ನಿಂದ ತುಂಬ ಅಡಿಕ್ಟ್ ಆಗಿದ್ದೀನಿ. ಸೊ ನನಗೆ ಯಾವುದೇ ಒಳ್ಳೆ ಕೆಲಸ, ಸ್ಟಡೀಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನಿನಗೆ ಅಂದರೂ ಜಗತ್ತಲ್ಲಿರುವಂಥ ಬೆಸ್ಟ್ ಟಿಪ್ಸ್ಗಳು ಯಾವುದಾದ್ರು ಕೊಡಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಟೈಪ್ ಮಾಡಿದೆ. ಎಸ್, ಏನು ಆನ್ಸರ್ ಕೊಡುತ್ತೆ? ಓ ಮೈ ಗಾಡ್, ನೋಡ್ಕೋಬಹುದು. ನಾನು ಕನ್ನಡದಲ್ಲೇ ಇಂಗ್ಲೀಷ್ ವರ್ಡ್ನ ಯೂಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿದೆ, ಬಟ್ ಅದು ಅದೇ ರೀತಿಯಾಗಿ ಬರ್ತಿದೆ. ಸೊ ಅಲ್ಲಿ ಫೋನ್ ಯೂಸೇಜ್ ಲಿಮಿಟ್ನ ಸೆಟ್ ಮಾಡಿ ಅಂತ ಇರ್ತಾರೆ, ನೋಟಿಫಿಕೇಶನ್ ಆಫ್ ಮಾಡಿ, ಮತ್ತು ಡಿಸೈನ್ ಟೈಮ್ ಅಲೋಕೇಟ್ ಮಾಡಿ ಅಂತ ಇರ್ತದೆ, ಪ್ರೊಡಕ್ಟಿವ್ ಫೋಕಸ್ ಟೈಮ್, ಇನ್ನೇನೋ ಟಿಪ್ಸ್ಗಳನ್ನ ಕೊಟ್ಟಿದೆ. 10 ಬೆಸ್ಟ್ ಟಿಪ್ಸ್ಗಳಿದೆ. ಕೊನೆಯದಾಗಿ ಏನು ಹೇಳಿದೆ ಗೊತ್ತಾ, ಇದು ಸೆಲ್ಫ್ ಮೋಟಿವೇಶನ್ನ ಬೂಸ್ಟ್ ಮಾಡಿ. ಎಸ್, ನನ್ನ ಪಾಯಿಂಟಲ್ಲಿ ಕೊನೆಯದಾಗಿ ಇದೇ ಆಪ್ಷನ್ ಇದೆ. ಇಷ್ಟೇ ಅಲ್ಲದೆ ನೀವು ಇನ್ನೂ ಸ್ಮಾರ್ಟ್ ಆಗಿ ಮತ್ತು ಈ ಡಿಸಿಪ್ಲಿನ್ ಎಲ್ಲ ಇದ್ರ ಜೊತೆ ಕಲಿಬೇಕಪ್ಪ ಅಂತಂದರೆ ಇದು ತುಂಬ ಸ್ಮಾರ್ಟ್ ಮತ್ತು ಸಖತ್ತಾಗಿರುವಂಥ ಪ್ಲಾನ್ಸ್ಗಳ ಕೂಡ ಮಾಡ್ಕೊಡುತ್ತೆ. ಕೆಲವೊಂದು ಪ್ರಾಂಪ್ಟ್ಸ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಸಿಂಪಲ್ ಆಗಿರುವಂಥ ಒಂದು ಸ್ಟೋರಿ ಬರ್ಕೊಡಿ. ಆಯ್ತಾ, ಇದಕ್ಕೆ 200-300 ಲೀಟರ್ ಅಂತ. ಫಾರ್ ಎಕ್ಸಾಂಪಲ್ ನಾನು ದಿನಾಲು ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ, 7 ಗಂಟೆ ತನಕ ರಿಫ್ರೆಶ್ ಆಗ್ತೀನಿ, ಜಿಮ್ಗೆ 1 ಗಂಟೆಗೆ ಹೋಗ್ತೀನಿ, ಅಲ್ಲಿಂದ ಮುಂದೆ ನಾನು ಯಾವ
ಯಾವ ರೀತಿ ಸ್ಟಡಿ ಮಾಡಬೇಕು, ಇದ್ರ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ನಿಮ್ಮ ಡೇ ಬೈ ಡೇ ಏನು ಅವರ್ಲಿ ನೀವೇನು ಕೆಲಸ ಮಾಡ್ತೀರಿ ನೋಡಿ, ಆ ಎಲ್ಲ ಕೆಲಸಗಳನ್ನ ಇದಕ್ಕೆ ಒಂದ್ಸರ್ತಿ ಟೈಪ್ ಮಾಡಿಸಿ. ನೆಕ್ಸ್ಟ್ ಇದಕ್ಕೆ ನನಗೊಂದು ಬೆಸ್ಟ್ ಟೈಮ್ ಟೇಬಲ್ ಕೊಡು, ನನಗೆ ಅಡ್ಜಸ್ಟ್ ಆಗಬೇಕು. ಸೊ ಫಸ್ಟ್ ವೀಕಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಸೆಕೆಂಡ್ ವೀಕಲ್ಲಿ ಈ ರೀತಿ ಕೆಲಸ ಮಾಡಬೇಕು. ಸೊ ಈ ರೀತಿ ಕಂಪ್ಲೀಟ್ಲಿ ನನಗೆ ಒಂದು 10 ಡೇಸ್ನ ಚಾಲೆಂಜ್ ಆಗಿರಲಿ, 15 ಡೇಸ್ನ ಚಾಲೆಂಜ್ ಆಗಿರಲಿ, ಸೊ ಇಂಥ ಒಂದು ನೀವು ಪ್ರಾಂಪ್ಟ್ನ ಹಾಕ್ಬಿಟ್ಟು ಇದಕ್ಕೆ ಕಳಿಸಿದ್ರಿ ಅಂತಂದರೆ ನೀವು ನೋಡ್ಕೋಬೋದು ಕಂಪ್ಲೀಟ್ಲಿ ನಿಮ್ಮ ಟೈಮ್ ಟು ಟೇಬಲ್ ಅಡ್ಜಸ್ಟ್ ಪ್ರಕಾರ. ಸೊ ಇದೆಲ್ಲ ಕಂಪ್ಲೀಟ್ ನಿಮ್ಗೊಂದು ಬೆಸ್ಟ್ ಟೈಮ್ ಟೇಬಲ್ನ ಸೆಟ್ ಮಾಡುತ್ತೆ. ಸೊ ಇದರಿಂದ ನೀವು ಅಲಾರಾಮ್ನ ಸೆಟ್ ಮಾಡಿಬಿಟ್ಟು ಇಲ್ಲಿ ಡಿಸಿಪ್ಲಿನ್ಲಿ ಕೆಲಸ ಮಾಡಿದ್ರಿ ಅಂತಂದರೆ ಎಸ್ ನಿಮ್ಮ ಡೇ ಕರೆಕ್ಟ್ಲಿ ಸಕ್ಸಸ್ಫುಲ್ ಹೋಗುತ್ತೆ. ಇಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ಗಳು ಆಗ್ಬೋದು. ಪುನಃ ಮತ್ತೆ ನೀವು ಅದಕ್ಕೆ ಹೇಳ್ಬಿಟ್ಟು ನನಗೆ ಅರ್ಧ ಗಂಟೆ ಇಲ್ಲಿ ಜಾಸ್ತಿ ಬೇಕು, ಅರ್ಧ ಗಂಟೆ ಇಲ್ಲಿ ಜಾಸ್ತಿ ಬೇಕು, ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಸೆಟ್ ಮಾಡಿಕೊಂಡು ಇದನ್ನ ಕರೆಕ್ಟ್ ಟೇಬಲ್ ಇಟ್ಕೋಬೋದು, ಅಥವಾ ಇದರೊಂದು PDF ಫೈಲ್ ಮಾಡ್ಕೊಂಡು ಪ್ರಿಂಟ್ ಮಾಡಿಕೊಂಡು ನೀವು ಫಾಲೋ ಅಪ್ ಮಾಡ್ಬೋದು. ಡೆಫಿನೆಟ್ಲಿ ನೀವು ಸೀರಿಯಸ್ಲಿ ಡಿಸಿಪ್ಲಿನ್ ವರ್ಕ್ ಮಾಡ್ತಿದ್ದೀರಪ್ಪ ಅಂದರೆ ಇದು ತುಂಬ ಯೂಸ್ಫುಲ್ ಇದೆ. ನೀವು ಇದನ್ನ ಟ್ರೈ ಮಾಡಿ. ಇಡಿಸಲ್ಲಿ 6ನೇ ಪಾಯಿಂಟ್ ಬರುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ಗೆ ಲೈಕ್ ನಾನು ಸರ್ಚ್ ಮಾಡಬೇಕಾದ್ರೆ, ನ್ಯೂಸ್ ನೋಡಬೇಕಾದ್ರೆ, ನಾನು ಏನೋ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿರ್ತೀನಿ. ಸೊ ಅಲ್ಲಿ ನನಗೆ ಟೈಮ್ ಹೇಗೆ ಹೋಗೋದು ಗೊತ್ತಾಗಲ್ಲ, ಅಲ್ಲಿಂದ ಇನ್ಸ್ಟಾಗ್ರಾಮ್ ಬರ್ತೀನಿ, ಮೆಸೇಜ್ ಬರುತ್ತೆ. ಸೊ ಇಂಥ ಡಿಸ್ಟ್ರಾಕ್ಷನ್ಸ್ಗಳು ಸ್ಟಡಿ ಟೈಮಲ್ಲಿ ಕೂಡ ನಾವು ಫೋನ್ ಯೂಸ್ ಮಾಡಬೇಕಾದ್ರೆ, ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾದ್ರೆ ತುಂಬ ಟೈಮ್ ಹೋಗುತ್ತಂತಾರೆ. ಸೊ ಇಂಥವ್ರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸೊ ಮೊದಲು ನೀವು 2 ಗೂಗಲ್ ಅಕೌಂಟ್ಸ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡಬೇಕಾದ್ರೆ ಬೇರೆ ಗೂಗಲ್ ಅಕೌಂಟ್ನ ಯೂಸ್ ಮಾಡಿ, ಅಲ್ಲಿ ನೀವು ಯೂಟ್ಯೂಬ್ ತೆಗೀರಿ ಅಥವಾ ಬೇರೆ ಯಾವುದೋ ರಿಸರ್ಚ್ ಮಾಡೋಕೆ ಹೋದರೆ ನಿಮ್ಗೇನು ಸರ್ಚ್ ರಿಲೇಟೆಡ್ ಮತ್ತು ಸ್ಟಡಿ ರಿಲೇಟೆಡ್ ಮಾತ್ರ ಕಾಣಿಸುವಂಥ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಬಿಟ್ಟು ನೀವು ಅಂಥ ವೀಡಿಯೋಸ್ಗಳನ್ನ ಮಾತ್ರ ಅಲ್ಲಿ ನೋಡ್ಕೋಬಹುದು. ಇನ್ ಅದರ್ವೈಸ್ ಬೇರೆ 2ನೇ ಅಕೌಂಟಲ್ಲಿ ನೀವು ಲಾಗ್ಸ್ ಆಗಿರಲಿ, ಎಂಟರ್ಟೈನ್ಮೆಂಟ್ ಕಂಟೆಂಟ್ ಮತ್ತು ನೀವು ಬೇರೆ ಏನಾದ್ರು ದಿನ ನೋಡೋಕೆ ಇಷ್ಟಪಡ್ತೀವಿ ನೋಡಿ ಅಂಥ ವೀಡಿಯೋಸ್ಗಳನ್ನ ಕೂಡ ಆರಾಮಾಗಿ ನೋಡ್ಕೋಬಹುದು. ಅದರ್ವೈಸ್ ಈ ಆಪ್ಷನ್ಸ್ಗಳು ನಿಮ್ಗೆ ಆಗ್ತಿಲ್ಲ, ಇದನ್ನ ಫಾಲೋ ಅಪ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಸೊ ಮೊದಲೇ ನೀವು ಏನು ಸ್ಟಡಿ ರಿಲೇಟೆಡ್ ಯಾವ ವೀಡಿಯೋ ನೋಡ್ಬೇಕು ಅನ್ಕೊಂಡಿದ್ದೀರಿ ನೋಡಿ, ಅದನ್ನು ನಿಮ್ಮ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಹೊರಗಡೆ ಹೋಗಬೇಕಾದ್ರೆ, ಫ್ರೀ ಇರಬೇಕಾದ್ರೆ, ಬಸ್ಸಲ್ಲಿ ಇರಬೇಕಾದ್ರೆ, ಎಲ್ಲರೂ ಹೊರಗೆ ಸುತ್ತಾಡಕ್ಕೆ ಹೋಗ್ತಿದ್ರೆ ಅಂದರೆ ಕೂಡ ಇದು ಕೆಲಸ ಕೊಡುತ್ತೆ. ನೀವು ಅಲ್ಲಿ ಫ್ರೀ ಟೈಮ್ ಆಗಿ ಇಂಟರ್ನೆಟ್ ಆಫ್ ಮಾಡಿ ಯೂಸ್ ಮಾಡ್ಕೋಬಹುದು. ಎಡಿಸಲ್ಲಿ ಲೈಫ್ ಸೇವಿಂಗ್ ಪಾರ್ಟ್ ಅದು 7ನೇದಾಗಿ ಬರುತ್ತೆ. ನೀವು ಡೆಡಿಕೇಟ್ಲಿ ಇನ್ಸ್ಟಾಗ್ರಾಮ್ ತುಂಬ ಹ್ಯಾವಿ ಅಡಿಕ್ಟ್ ಆಗಿದ್ರಾಗು, ಏನು ಮಾಡಿದ್ರು ರೀಲ್ಸ್ ನೋಡೋದು ಆಗ್ತಾನೆ ಇಲ್ಲ, ಬಿಡೋದು ಆಗ್ತಾನೆ ಇಲ್ಲ ಅಂತ ಅಂತೀರಂದರೆ, ಎಸಲಿ ನಾನು ಸ್ಟ್ರಿಕ್ಟ್ಲಿ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನ ಮೊದಲು ಅನ್ಇನ್ಸ್ಟಾಲ್ ಮಾಡಿ, ಆಯಿತಾ? ಲೈಕ್ ಇದನ್ನು ಕಂಟಿನ್ಯೂಸ್ ಆಗಿ ನಾನು ಲೈಫ್ ಟೈಮೆಲ್ಲ ಅನ್ಇನ್ಸ್ಟಾಲ್ ಮಾಡಿ ಇದನ್ನು ನೋಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ನೀವು ಯಾವಾಗ ಮೋಟಿವೇಟೆಡ್ ಇರ್ತೀರ, ನಾನು ತುಂಬ ಟೈಮ್ ವೇಸ್ಟ್ ಮಾಡ್ತೀನಿ ಅನ್ಸುತ್ತೆ, ಆವಾಗ ಇನ್ಸ್ಟಾಗ್ರಾಮ್ನ ಅನ್ಇನ್ಸ್ಟಾಲ್ ಮಾಡಿ, ಮತ್ತೆ ಪುನಃ ಯಾವಾಗ ಬೇಕು ನೋಡಿ ಆವಾಗ ಇನ್ಸ್ಟಾಲ್ ಮಾಡಿ. ಸೊ ಮೋಟಿವೇಟೆಡ್ ಇದ್ದರೆ ನೀವು ಅದನ್ನು ನೋಡೋಕ್ಕೆ ಹೋಗಲ್ಲ, ಬೇಡ ಗುರು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಡೇ ಯೂಸ್ ಮಾಡ್ತೀರಾ, ಅಟ್ಲೀಸ್ಟ್ಲಿ 1 or 2 ಡೇಸ್ ಉಳಿಯುತ್ತೆ, ಅಥವಾ ವೀಕ್ಲಿ ಒನ್ಸ್ ಆದರೂ ನೀವು ಅದನ್ನು ಇನ್ಸ್ಟಾಲ್ ಮಾಡಿ ನೋಡ್ಕೋಬೋದು. ಇದ್ರ ಗದ್ದದಲ್ಲಿ ಬೇರೆ ಅಲ್ಟರ್ನೇಟಿವ್ ಅಪ್ಲಿಕೇಶನ್ಸ್ಗೆಲ್ಲ ಹುಡುಕಾಡಕ್ಕೆ ಹೋಗ್ಬಿಡಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ, ಬಟ್ ಕರೆಕ್ಟ್ ಮತ್ತು ರೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ಇನ್ನು ಯಾವುದು ಇದು ವರ್ಕ್ ಆಗ್ತಿಲ್ಲ ಗುರು ಅಂತಂದರೆ, ನೋಡ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಈ ಸೆನ್ಸಿಟಿವ್ ಕಂಟೆಂಟ್ ಅಂತ ನೋಡಿ, ಇದನ್ನ ಆದಷ್ಟು ಲೋ ಇಟ್ಕೊಳ್ಳಿ. ಇಂಥ ರೀಲ್ಸ್ಗಳನ್ನ ನೋಡಿಬಿಟ್ಟು ನೀವು 100 ರೀಲ್ಸ್ಗಳನ್ನ ನೋಡೋದನ್ನ ಸ್ಟಾಪ್ ಮಾಡ್ತೀರಾ. ಇದನ್ನ ಬಿಟ್ವಿ ಅಂತಂದರೆ ನೀವು ಈ ನೋ ಸ್ವೈಪ್ ಅನ್ನುವಂಥ ಬೇರೆ ಬೇರೆ ಅಪ್ಲಿಕೇಶನ್ಗಳು ಸಿಗುತ್ತೆ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಮೇಲೆ ಸ್ಕ್ರಾಲ್ ಮಾಡೋಕ್ಕೆ ಆಗಲ್ಲ. ಸೊ ಅದು ಯಾವ ವಿಡಿಯೋ ಬಂದಿರುತ್ತೆ ಅದನ್ನಷ್ಟೇ ಕಾಣಿಸುತ್ತೆ. ಸೊ ಇದರಿಂದ ತುಂಬ ಟೈಮ್ ಉಳಿಯುತ್ತೆ. ನಿಮ್ಗೆ ಏನು ಕಾಣಿಸುತ್ತೆ ನೋಡಿ ಸ್ಕ್ರೀನ್ ತೆಗೆದ ತಕ್ಷಣ ಹೋಮ್ ಸ್ಕ್ರೀನಲ್ಲಿ, ಅದನ್ನ ಮಾತ್ರ ನೋಡಬೇಕಾಗತ್ತೆ. ಸೊ ಇದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವು ಡಿಸಿಪ್ಲಿನ್ಲಿ ಕರೆಕ್ಟಾಗಿ ಇದ್ದೀರಪ್ಪ ಅಂದರೆ ಮಾತ್ರ ನೀವೆಲ್ಲವನ್ನ ಕರೆಕ್ಟಾಗಿ ಇಟ್ಕೋಬಹುದು. ಡಿಸಲ್ಲಿ ಕೊನೆಯ ಪಾಯಿಂಟ್ ಬರುತ್ತೆ. ಇಷ್ಟೆಲ್ಲ ನಾವು ಸ್ಟಾರ್ಟಿಂಗ್ ಹಿಡ್ಕೊಂಡು 7ನೇ ಪಾಯಿಂಟ್ ತನಕ ಎಲ್ಲ ಫಾಲೋ ಅಪ್ ಮಾಡಿದ್ವಿ. ಬಟ್ ನಾವು ಕೊನೆಯದಾಗಿ ಸ್ಮಾರ್ಟ್ ಫೋನಿಂದ ಯಾವುದೇ ಕೆಲಸ ಮಾಡೋಕ್ಕೆ ಆಗಲ್ಲ. ಅಲಾರಾಮ್ ಸೆಟ್ ಮಾಡಬೇಕಾದ್ರೂ ಕೂಡ ಸ್ಮಾರ್ಟ್ ಫೋನ್ ಬೇಕು, ನೀವು ಕಲಿಬೇಕಾದ್ರೂ ಕೂಡ ಸ್ಮಾರ್ಟ್ ಫೋನ್ ಬೇಕು. ಸೊ ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸೊ ನೀವು ಬೆಳಿಗ್ಗೆ ಹೇಳ್ಬೇಕಾದ್ರೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಸ್ಮಾರ್ಟ್ ಫೋನ್ ಆದಷ್ಟು ಟೇಬಲ್ ಅಥವಾ ನಿಮ್ಮ ಬೆಡ್ದಿಂದ ದೂರ ಇಡಿ. ನೀವು ಅಲಾರಾಮ್ ಸೆಟ್ ಮಾಡಿ, ಬಟ್ ನೀವು ಎದ್ದು ಹೋಗೋದನ್ನ ಸ್ಟಾಪ್ ಮಾಡೋ ತನಕ ಅದು ಆಫ್ ಆಗಿರ್ಬೋದು ಅಂತ ಜೋರಾಗಿರುವಂಥ ಒಂದು ಮೋಟಿವೇಶನ್ ಹುಟ್ಟಿಸುವಂಥ ಒಂದು ಎನರ್ಜಿಕ್ ಸೌಂಡ್ ಇರುವಂಥ ಅಲಾರಾಮ್ನ ಸೆಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಮಲ್ಕೊಂಡಿದ್ರು ಕೂಡ ಮೂಲೆಯಿಂದ ಎದ್ದೋಗ್ಬಿಟ್ಟು ನೀವು ಅಲಾರಾಮ್ನ ಆಫ್ ಮಾಡಲೇ ಹೋಗಲೇಬೇಕು. ಅಲ್ಲೇ ಬೆಡ್ಡಲ್ಲಿ ಇಟ್ಕೊಂಡಿದ್ದೀರಪ್ಪ ಅಂದರೆ ಮತ್ತೆ ಪುನಃ ಆಫ್ ಮಾಡ್ತೀರಾ, ನೋಟಿಫಿಕೇಶನ್ ಬಂದಿದ್ರೆ ಮತ್ತೆ ವಾಟ್ಸಪ್ ರೀಲ್ಸು ಸ್ಟೋರೀಸ್ ಅಂತ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ. ಇನ್ನು ನನ್ನ ಹತ್ರ ಯಾವುದೂ ಫಾಲೋ ಅಪ್ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಿಲ್ಲಪ್ಪ ಅಂತಂದರೆ, ದೊಡ್ಡವರು ಒಂದು ಮಾತು ಹೇಳಿದ್ದಾರೆ. ಸೊ ಒಂದು ಕೆಲಸನ ನೀವು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ನೀವು ಕರೆಕ್ಟಾಗಿ ಅಡಿಕ್ಟ್ ಆಗಬೇಕಾದ್ರೆ ಮತ್ತೊಂದು ಹೊಸ ಕೆಲಸನ ಹುಡುಕ್ಬೇಕಂತ. ಸೊ ಎಕ್ಸಾಂಪಲ್ ಅದೇ, ನೀವೇನಾದರೂ ಲೈಕ್ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಿಮ್ಮನ್ನೇ ನೀವು ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಾಂಗ್ಸ್ ಇರುವಂಥ ಒಂದು ಸಾಂಗ್ಸ್ ಲಿಸ್ಟ್ನ ಕಲೆಕ್ಟ್ ಮಾಡಿ, ಅದನ್ನು ಬ್ಲೂಟೂತ್ ಸ್ಪೀಕರಲ್ಲಿ ಸಾಂಗ್ಸ್ಗಳನ್ನ ಕೇಳ್ಬಿಟ್ಟು ನೀವು ಸ್ವಲ್ಪ ಮೋಟಿವೇಟೆಡ್ ಆಗಿರ್ಬೋದು. ನೀವು ಜಿಮ್ಮಲ್ಲಿ ಕೆಲಸ ಮಾಡಿ, ವರ್ಕ್ ಮಾಡಿ, ಏನಾದರೂ ರಿಸರ್ಚ್ ಮಾಡುವಂಥದ್ದಲ್ಲಿ ನಿಮಗೆ ಈ ಸಾಂಗ್ಸ್ಗಳ ಫೀಲಿಂಗ್ಸ್ ಕೂಡ ಅಡಿಕ್ಟ್ ತುಂಬ ಇರುತ್ತೆ. ನೀವೆಲ್ಲ ಸಾಂಗ್ಸ್ ಕೇಳಿರ್ತೀರ, ಅದು ಸ್ಪೆಷಲಿ ಫೀಲಿಂಗ್ ಸಾಂಗ್ಸ್ಗಳನ್ನ ಬಿಟ್ಟು ಸ್ವಲ್ಪ ಎನರ್ಜೆಟಿಕ್ ಮತ್ತು ಹೈ ಕುಟ್ಸುವಂಥ ಸಾಂಗ್ಸ್ಗಳನ್ನೇ ಜಾಸ್ತಿ ಪ್ರಿಪೇರ್ ಮಾಡಿ. ಇದನ್ನು ಬಿಟ್ಬಿಟ್ಟು ನಿಮ್ಮ ದಿನದಲ್ಲಿರ್ತಿರೋದಂಥ ಆ್ಯಕ್ಟಿವಿಟಿನ ಸ್ವಲ್ಪ ನಿಮ್ಮಲ್ಲೇ ಚೇಂಜಸ್ ಮಾಡಿ. ಸೊ ಡೆಫಿನೆಟ್ಲಿ ಇದೆಲ್ಲ ವರ್ಕ್ ಆಗುತ್ತೆ. ಬಟ್ ನೀವು ಯಾವಾಗ ಡಿಸಿಪ್ಲಿನ್ ಆಗಿ ಮತ್ತು ಕರೆಕ್ಟಾಗಿ ಕೆಲಸ ಮಾಡ್ತೀರ ನೋಡಿ, 101%
ವರ್ಕ್ ಆಗುತ್ತೆ. ಸೊ ಕೊನೆಯದಾಗಿ ನಾನು ಮತ್ತೊಂದು ಮೂವಿ ಡೈಲಾಗ್ ಇಂದ ಈ ವಿಡಿಯೋನ ಎಂಡ್ ಮಾಡಕ್ಕೆ ಇಷ್ಟಪಡ್ತಾ ಇದೀನಿ. ನೋಡಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಅದೇ ರೀತಿಯಾಗಿ ನೀವು ದಿನಾಲು ಯಾವ ಕೆಲಸ ಮಾಡ್ತಿದ್ದೀರ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಪ್ಲಾನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಮೋಟಿವೇಶನ್ ವರ್ಡ್ಸ್ಗಳನ್ನ, ವಾಲ್ ಪೇಪರ್ಸ್ಗಳನ್ನ, ನಿಮ್ಮ ಫೋನ್ ವಾಲ್ ಪೇಪರ್ಸ್ನ ಮತ್ತು ನಿಮ್ಮ ಬೋರ್ಡ್ ಅಕ್ಕಪಕ್ಕ, ನಿಮ್ಮ ಟೇಬಲ್ ಅಕ್ಕಪಕ್ಕ ಇಂಥ ವಸ್ತುಗಳನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡಿಕ್ಟ್ ಆಗಿ. ಸೊ ಡೆಫಿನೆಟ್ಲಿ ನಿಮ್ಮ ಎಲ್ಲ ಕೆಲಸಗಳು ಕರೆಕ್ಟ್ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಡೀಪ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಮತ್ತು ನಾನು ನಿಜವಾಗ್ಲೂ ಟ್ರೈ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ರಿಲೇಟೆಡ್ ಕ್ವಶನ್ ಇರಲಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿವರೆಗೆ ನೋಡಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬು, ಲೈಕು, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಸಿಗೋಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಹಾಟ್ ಟಾಪಿಕ್ ವಿಡಿಯೋ ಒಂದಿಗೆ. ಅಲ್ಲಿ ಹುಡುಗಿ ನೆಕ್ಸ್ಟ್ ಒನ್. ನಮಸ್ಕಾರ.